ತಿಂಗಳನ್ನ 25,000 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಆಧುನೀಕರಣ ಮಾಡಿ ಇವತ್ತು ಬಾದಾಮಿಯನ್ನು ಕೂಡ ಸೇರ್ಪಡೆ ಮಾಡಿ ಇವತ್ತು ರಾಷ್ಟ್ರಕ್ಕೆ ದೊಡ್ಡ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾನು ಭಾರತ ಸರ್ಕಾರದ ಪರವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಾದಾಮಿಯ ಎಲ್ಲ ಮಹಾಜನತೆ ಪ್ರಧಾನಮಂತ್ರಿಗಳಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟುವ ಮುಖೇನ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇವತ್ತು 75 ರೈಲ್ವೆ ಸ್ಟೇಷನ್ಗಳಲ್ಲಿ ಕರ್ನಾಟಕ ಕೂಡ 4 ಇದೆ, ಆಂಧ್ರ ಪ್ರದೇಶ 3 ಇದೆ, ಅಸ್ಸಾಂನಲ್ಲಿ 1 ಇದೆ, ಬಿಹಾರ್ನಲ್ಲಿ 1 ಇದೆ, ಛತ್ತೀಸ್ಗಢದಲ್ಲಿ 3 ಇದೆ, ಗುಜರಾತ್ನಲ್ಲಿ 4 ಇದೆ, ಹರಿಯಾಣದಲ್ಲಿ 2 ಇದೆ, ಹಿಮಾಚಲ್ನಲ್ಲಿ 1 ಇದೆ, ಜಾರ್ಖಂಡ್ನಲ್ಲಿ 2 ಇದೆ, ಕರ್ನಾಟಕದಲ್ಲಿ 4 ಇದೆ, ಕೇರಳದಲ್ಲಿ 6 ಇದೆ, ಮಧ್ಯಪ್ರದೇಶದಲ್ಲಿ 13 ಇದೆ, ಮಹಾರಾಷ್ಟ್ರದಲ್ಲಿ 2 ಇದೆ, ಒರಿಸ್ಸಾದಲ್ಲಿ 7 ಇದೆ, ರಾಜಸ್ಥಾನದಲ್ಲಿ 8 ಇದೆ, ತಮಿಳುನಾಡಿನಲ್ಲಿ 3 ಇದೆ, ತೆಲಂಗಾಣದಲ್ಲಿ 1 ಇದೆ, ಉತ್ತರ ಪ್ರದೇಶ 7 ಇದೆ, ಉತ್ತರಾಖಂಡದಲ್ಲಿ 1 ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ 7 ಇದೆ. ಬಂಧುಗಳೇ, ಈ ರೀತಿಯಾಗಿ ರಾಷ್ಟ್ರದ ಭೂಪಟದಲ್ಲಿ ಯಾವುದೇ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗ್ತಿದ್ರೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇಲ್ಲ ಬಿಡಪ್ಪ, ಸಾಧ್ಯತೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸುಮಾರು 25,000 ಕೋಟಿ ರೂಪಾಯಿಗಳ ಇವತ್ತು ಯೋಜನೆಯನ್ನ ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಬಾದಾಮಿಯ ಒಂದು ರೈಲ್ವೆ ಸ್ಟೇಷನ್ ಅನ್ನು ಕೂಡ 15 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಮಾಡಿದ್ದಾರೆ. ಬಂಧುಗಳೇ, ರೈಲ್ವೆ ಈ ದೇಶದ ಅಭಿವೃದ್ಧಿಯ ಸಂಕೇತ ಅಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಏನಿವತ್ತು ನಮ್ಮ ಬಜೆಟ್ ಹಿಂದೆ UPA ಗೌರ್ಮೆಂಟ್ ಇದ್ದಾಗ 85-90 ಸಾವಿರ ಕೋಟಿ ಇರ್ತಾ ಇತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈಲ್ವೆ ಬಜೆಟ್ ಇವತ್ತು ಈ ಸಾರಿ 3 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ಕರ್ನಾಟಕದಲ್ಲಿ 26-27ರಲ್ಲಿ ಈ ಸಾರಿ ನಡೀತಾ ಇರ್ತಕ್ಕಂಥದ್ದು ಹೊಸ ಲೈನ್ಗಳಿಗೆ 3,085 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಡಬ್ಲಿಂಗ್ಗೆ 1,534 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದಲ್ಲದೆ ಮೇಲ್ ಸೇತುವೆ ಕೆಳ ಸೇತುವೆ ಗೌರವ ಹೇಳಿದ್ರು ನಮ್ದೊಂದಿದೆ ಅಂತ 50, 60, 35, 40 ವರ್ಷಗಳಿಂದ ಇದ್ದಂತ ಅನೇಕ ಮೇಲ್ ಸೇತುವೆ ಕೆಳ ಸೇತುವೆಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಮೇಲೆ ಅವಲಂಬನೆ ಆಗೋದು ಬೇಡ ಅಂತ ಹೇಳಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 700ಕ್ಕೂ ಮೇಲ್ಪಟ್ಟು ಮೇಲ್ ಸೇತುವೆ ಕೆಳ ಸೇತುವೆಯನ್ನು ಮಾಡಿ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ನಿದರ್ಶನ ಕರ್ನಾಟಕದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೇರ್ತದೆ ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಏನು ಇವತ್ತು 2014ರಿಂದ ಇಲ್ಲಿವರೆಗೆ 1,750 ಕಿಲೋಮೀಟರ್ ಏನು ಇವತ್ತು ನಾವು ಹೇಳ್ತಾ ಇದ್ದೀವಿ, ಕುರ್ಚಿ ಹೇಳ್ತಾ ಇದ್ರಿ, ಅದನ್ನು ಬಾಗಲಕೋಟೆ ಈಗಾಗಲೇ ನಾವು 1,750 ಕೋಟಿ ರೂಪಾಯಿಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆಯನ್ನ ಕೊಡುವ ನಿಟ್ಟಿನಲ್ಲಿ ಆಲಮಟ್ಟಿ, ಯಾದಗಿರಿ 162 ಕಿಲೋಮೀಟರ್, ಭದ್ರಾವತಿ, ಚಿಕ್ಕಜಾಜೂರು 93-73 ಕಿಲೋಮೀಟರ್ ಇವಾಗ ತಾನೇ ಆದೇಶ ಆಗಿದೆ. ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಚಿಕ್ಕಜಾಜೂರು ನಿಮ್ಮ ಬಳ್ಳಾರಿಯ ಒಂದು ಡಬ್ಲಿಂಗ್ ಲೈನ್ ಏನಾಗಿದೆ 3,340 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಣ್ಣಂದು ಒಂದೇ ಒಂದು ಬೆಳೆಸಿದೆ ಯೋಜನೆಯಲ್ಲಿ ಏನು ಅಭಿವೃದ್ಧಿ ಬರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಮೊದಲು ಆದರ್ಶ ಯೋಜನೆಯಲ್ಲಿ ಅಭಿವೃದ್ಧಿ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಅವತ್ತಿನ ರೈಲ್ವೆ ಸಚಿವರು ಇವತ್ತು ಬಾಗಲಕೋಟೆ ಹಾಗೂ ಬಾದಾಮಿ ಎರಡೂ ಈ ಒಂದು ರೈಲ್ವೆ ನಿಲ್ದಾಣದ ಪುನರ್ ಅಭಿವೃದ್ಧಿಯನ್ನು ಇವತ್ತು ತೆಗೆದುಕೊಂಡು ಇವತ್ತು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ವಿಶೇಷವಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತೇನು ನಮ್ಮ ಶ್ರೀಮಂತ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಮೆರೆದಿರ್ತಕ್ಕಂಥ ಈ ಬಾದಾಮಿ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿ ತನ್ನದೇ ಆಗಿರ್ತಕ್ಕಂಥ ವೈಭವವನ್ನು ಮೆರೆದಿದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರು ಈ ದೇಶದ ಅಭಿವೃದ್ಧಿ ಸಲುವಾಗಿ 10 ಹಲವಾರು ಕಲ್ಯಾಣ ಕಾರ್ಯಕ್ರಮವನ್ನು ಹಾಕಿ ಅದರ ಜೊತೆಗೆ ಇವತ್ತೇನು ಅಭಿವೃದ್ಧಿ ಪದ ರೈಲ್ವೆ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಹಾಗೆಯೇ ರಸ್ತೆಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಬಹುಶಃ ಈ ಭಾಗದ ರೈಲ್ವೆ ಇಲಾಖೆಗೆ
ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ನಾನು ಬಹಳಷ್ಟು ಆತ್ಮಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಇವತ್ತು ಎಲ್ಲ ವರ್ಗದವರು, ಇವತ್ತು ಹಿರಿಯರು ಕಿರಿಯರ ಜೊತೆಗೆ ಇವತ್ತು ಶ್ರೀಮಂತರು ಬಡವರು ಕೂಡ ಪ್ರಯಾಣ ಮಾಡತಕ್ಕಂಥ ಈ ಒಂದು ರೈಲ್ವೆ ಸಮರ್ಥವಾಗಿ ಇನ್ನೂ ಅಭಿವೃದ್ಧಿ ಆಗಬೇಕು. ಇವತ್ತು ಎಲ್ಲೆಲ್ಲ ಸಂಪರ್ಕ ಇಲ್ಲ ಅಲ್ಲಿಗೆಲ್ಲ ಸಂಪರ್ಕ ಸಿಗಬೇಕು, ಜನರಿಗೆ ಹೆಚ್ಚು ಅನುಕೂಲ ಆಗುವ ಜೊತೆಗೆ ಇವತ್ತೇನು ವಿಮಾನ ನಿಲ್ದಾಣಗಳು ಏನಿದ್ದಾವೆ ಇವತ್ತು ಏನು ನಮ್ಮ ಜಾಗತಿಕ ಮಟ್ಟದ ಎಲ್ಲ ನಿಲ್ದಾಣಗಳ ಜೊತೆ ಪೈಪೋಟಿ ಮಾಡ್ತಕ್ಕಂಥ ನೀತಿಯಲ್ಲಿ ಇವತ್ತು ಎಲ್ಲ ಸೌಲಭ್ಯಗಳನ್ನು ಬಹುಶಃ ತಾವೆಲ್ಲ ಮೊದಲು ನೋಡಿದ್ದೀರಿ. ಇವತ್ತು ಏನು ಈ ರೈಲ್ವೆ ನಿಲ್ದಾಣ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ತಾವೆಲ್ಲ ನೋಡಿದ್ದೀರಿ.